ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೇಕ್ರಿ ಸ್ಟೈಲ್ನಲ್ಲಿ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೇಕ್ರಿಯಲ್ಲಿ ನೀವೇನು ಬ್ರೆಡ್ ಟೋಸ್ಟ್ ತೊಗೊಂಡು ತಿಂತೀರಾ, ಅದೇ ರೀತಿ ಮನೆಯಲ್ಲಿ ನಾವು ಹೇಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ. ಕೆಲವೊಂದು ಸರಿ ಮನೆಗೆ ಬ್ರೆಡ್ ತೊಗೊಂಬಂದಿರ್ತೀವಿ, ಒಂದೆರಡು ದಿನ ತಿಂದಿರೋದಿಲ್ಲ. ಅಂಥ ಟೈಮಲ್ಲಿ ಸಾಫ್ಟ್ನೆಸ್ ಹೊರಟೋಗುತ್ತೆ, ಬ್ರೆಡ್ಡನ್ನು ತಿನ್ನಲಿಕ್ಕೆ ಇಷ್ಟಪಡಲ್ಲ. ಅಂಥ ಟೈಮಲ್ಲಿ ಈ ರೀತಿ ಬ್ರೆಡ್ ಟೋಸ್ಟನ್ನು ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟಪಟ್ಟು ತಿಂತೀರಾ. ಮನೆಯಲ್ಲಿ ಬ್ರೆಡ್ ಅಂತೂ ಉಳಿಯೋದಿಲ್ಲ, ಖಾಲಿ ಆಗೋದಂತೂ ಖಂಡಿತ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು. ಮೊದಲಿಗೆ ನಾನು ಎಲೆಕೋಸನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಸರಿ. ಈ ರೀತಿ ಸಣ್ಣದಾಗೇ ಕಟ್ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಸಣ್ಣದಾದ ಕ್ಯಾಬೇಜಲ್ಲಿ ಕಾಲು ಭಾಗ ಅಷ್ಟೇ ತೊಗೊಂಡಿರೋದು. ಹಾಗೆ ಒಂದು ಕ್ಯಾಪ್ಸಿಕಮ್ನು ಕೂಡ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿನೂ ಕೂಡ, ಜೊತೆಗೆ ಒಂದೆರಡು ಕ್ಯಾರೆಟನ್ನು ಸಣ್ಣದಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲೆಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಗರಂ ಮಸಾಲ ಪುಡಿ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ತೊಗೊಂಡಿದ್ದೀನಿ. ಈಗ ಮಾಡಲಿಕ್ಕೆ ಒಂದು ಬಾಣಲಿ ಬಿಸಿಗಿಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಎಣ್ಣೆ ಹಾಕೋ ಅಗತ್ಯ ಇಲ್ಲ ಇದಕ್ಕೆ, ಸ್ವಲ್ಪ ಒಗ್ಗರಣೆಗಷ್ಟೇ. ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಸಿಡಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆಗಲಿ ಅಥವಾ ಯಾವುದೇ ತರಕಾರಿ ಆಗಲಿ ತುಂಬ ಸಾಫ್ಟಾಗಿ ಬೇಯೋ ತನಕ ಫ್ರೈ ಮಾಡ್ಕೊಳ್ಬಾರ್ದು. ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು, ಆಗ ಬ್ರೆಡ್ ಟೋಸ್ಟ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿಗೆ ಚೆನ್ನಾಗಿ ಸಾಲ್ಟ್ ಹಿಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ಬೇಕಷ್ಟೇ. ಇದನ್ನು ಕೂಡ ಯಾವುದೇ ತರಕಾರಿ ಆಗಲಿ ಕ್ರಿಸ್ಪಿನೆಸ್ ಹೋಗಬಾರ್ದು. ಅಂದರೆ ಈಗ ಪಲ್ಯ ಎಲ್ಲ ಮಾಡಬೇಕಾದ್ರೆ ನಾವು ಸಾಫ್ಟ್ ಆಗಲಿ ಅಥವಾ ಗೋಬಿ ಮಾಡಬೇಕಾದ್ರೂ ಕೂಡ ಸಾಫ್ಟ್ ಆಗಲಿ ಅಂತೀವಲ್ಲ, ಆ ರೀತಿ ಎಲ್ಲ ಮಾಡ್ಕೊಳ್ಬಾರ್ದು. ಸ್ವಲ್ಪ ಕ್ರಿಸ್ಪಿನೆಸ್ ಉಳ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಉಳಿದಿರೋವಂಥ ಕ್ಯಾರೆಟ್ ಮತ್ತು ಕ್ಯಾಬೇಜನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ 1-2 ನಿಮಿಷ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ, ನೀವು ನೋಡ್ತಾ ಇರ್ಬೋದು, ಎಣ್ಣೆ ಅಂಶ ಎಲ್ಲೂ ಕಾಣಿಸ್ತಿಲ್ಲ. ಅಂದರೆ ಈ ಒಗ್ಗರಣೆಗಷ್ಟೇ ನಾನಿಲ್ಲಿ ಎಣ್ಣೆ ಬಳಸಿದ್ದೀನಿ. 1-2 ಸ್ಪೂನ್ ಹಾಕ್ಕೊಂಡ್ರೂ ಸಾಕು. ತುಂಬ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆನ ಬಳಸ್ಕೊಂಡು ಮಾಡಬೇಕು. ಸ್ವಲ್ಪ ಡ್ರೈ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಪಲ್ಯ ಥರ ತುಂಬ ಸಾಫ್ಟ್ ಆಗುವಂಥದ್ದು ಏನು ಬೇಡ. ನೋಡಿ, ಇಷ್ಟಾದಮೇಲೆ ನಾನೀಗ ಮಸಾಲೆ ಪುಡಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಹೆಚ್ಚಾಗಬೇಕು ಅಂದರೆ ಇನ್ನು ಸ್ವಲ್ಪ ನೀವು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದು. ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೇ. ಈಗ ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈಗಲೂ ಕೂಡ ತುಂಬ ಸಾಫ್ಟ್ ಆಗೋಂಗೆ ಮಾಡ್ಕೊಳ್ಬೇಡಿ, ತುಂಬಾ ಬೇಗನೆ ಆಗುತ್ತೆ ಇದು ಕೂಡ. ನೋಡಿ, ಇಷ್ಟಾದರೆ ಸಾಕು. ಇನ್ನೂ ಕ್ರಿಸ್ಪಿಯಾಗಿ ಇಳಿದೆ. ಈ ಕ್ಯಾಪ್ಸಿಕಮ್ ಆಗಲಿ, ಕ್ಯಾಬೇಜ್, ಕ್ಯಾರೆಟ್ ಎಲ್ಲ ಕೂಡ ಸ್ವಲ್ಪ ಕ್ರಿಸ್ಪಿನೆಸ್ ಹಾಗೆ ಇದೆ ಅಲ್ಲಿ. ಇಷ್ಟಾದಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಅರ್ಧ ಹೋಳಷ್ಟು ನಿಂಬೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಂಬೆಹಣ್ಣಿನ ರಸನ ನೀವು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಹಾಕ್ಕೊಳ್ಬೇಕು. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರಿ. ಇದು ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಡಬೇಕು. ಈಗ ಮಾಡಿರೋವಂಥ ಪಲ್ಯ ತಣ್ಣಗಾಗಿದೆ. ಈಗ ಒಂದು 4 ಪೀಸಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ ನಾನು. ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಡೈರೆಕ್ಟ್ ನಾನು 4 ಬ್ರೆಡ್ಗಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳಿಕ್ಕೆ ತುಪ್ಪ ಬಳಸ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ನೀವು ಬೆಣ್ಣೆ ಕೂಡ ಬಳಸ್ಕೋಬಹುದು. ನಾನಿಲ್ಲಿ ಜೊತೆಗೆ ಡೈರೆಕ್ಟ್ ತವಾ ಮೇಲೆ ತುಪ್ಪ ಹಾಕಿಲ್ಲ, ಯಾಕಂದರೆ ಸುಮ್ಮನೆ ಹರಿದೋಗುತ್ತೆ ಮತ್ತು ಬ್ರೆಡ್ಗೆಲ್ಲ ಸಾಲಲ್ಲ. ಅದಕ್ಕೆ ನಾನು ಬ್ರೆಡ್ ಮೇಲೇ ಹಾಕ್ಕೊಂಡು ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡಾಗ ನಮಗೆ ತವಾ ಫುಲ್ಲು ಎಣ್ಣೆ ಅಥವಾ ತುಪ್ಪ ಹರಿದೋಗೋದಿಲ್ಲ, ವೇಸ್ಟ್ ಕೂಡ ಆಗಲ್ಲ. ನೋಡಿ, ಈ ರೀತಿ ಎರಡೂ ಸೈಡು ತುಪ್ಪ ಚೆನ್ನಾಗಿ ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾವು. ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ತುಪ್ಪನ ಹಾಕ್ಕೊಳ್ಬಹುದು. ಹೀಗೆ ಎರಡೂ ಕಡೆ ಸ್ವಲ್ಪ ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ಬ್ರೆಡ್ನಲ್ಲಿ ಸಕ್ಕರೆ ಪ್ರಮಾಣ ಇರೋದ್ರಿಂದ ಸ್ವಲ್ಪ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಬ್ರೆಡ್ಡು ಬೇಗನೆ. ಇಷ್ಟಾದರೆ ಸಾಕು, ತುಂಬಾ ಕಪ್ಪಾಗೋವರೆಗೂ ಬೇಯಿಸೋದು ಬೇಡ. ನೋಡಿ, ಈ ರೀತಿ ರೆಡ್ಡಿಶ್ ಬ್ರೌನ್ ಬರ್ತಾ ಇದೆಯಲ್ಲ, ಇಷ್ಟಾದರೆ ಸಾಕು. ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೋಸ್ಟ್ ಮಾಡ್ಕೊಂಡಿರೋವಂಥ ಬ್ರೆಡ್ ಪೀಸಸ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು, ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಮಾಡಿಟ್ಕೊಂಡಿದ್ದೀವಲ್ಲ ನಾವು ಪಲ್ಯನ, ಇದನ್ನು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು
ಬೇಕ್ರಿನಲ್ಲಿ ತೊಗೊಂಡು ತಿಂತಿರಲ್ಲ ಅದಕ್ಕಿಂತನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ನೀವು ಮಕ್ಕಳಿಗೂ ಕೂಡ ಕೊಡಬಹುದು. ಅಪರೂಪಕ್ಕೊಂದ್ಸರಿ ಕೊಟ್ಟರೆ ಏನೂ ಆಗೋದಿಲ್ಲ. ಮೈದಾ ಬ್ರೆಡ್ ಕೊಡೋದಿಲ್ಲ ಮಕ್ಕಳಿಗೆ ಅಂತ ಹೇಳಿದ್ರೆ, ಅಥವಾ ಕೆಲವರು ಡಯಟಲ್ಲಿರೋರು ಮೈದಾ ಬ್ರೆಡ್ನ ಬಳಸಲ್ಲ ಅಂಥವರು ಗೋಧಿ ಬ್ರೆಡ್ಡನ್ನು ಬಳಸಿ ಮಾಡ್ಕೊಳ್ಬೋದು. ವೆಜಿಟೇಬಲ್ಸಿಂದನೇ ಮಾಡಿರೋದ್ರಿಂದ ನಿಮ್ಮ ಡಯೆಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಮಾರ್ನಿಂಗ್ ಟಿಫನ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸರ್ವ್ ಬೇಕಿದ್ರೆ ಈ ರೀತಿ ಕಟ್ ಮಾಡಿ ಕೂಡ ಸರ್ವ್ ಮಾಡ್ಬೋದು. ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಇಟ್ಕೊಂಡು ತಿನ್ನಲಿಕ್ಕೂ ಕೂಡ ಈಸಿ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ರೀತಿ ಬ್ರೆಡ್ ಟೋಸ್ಟನ್ನು ಮಾಡಿಕೊಡಿ. ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗಾದ್ರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.